ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್ ಶ್ರೀರಂಗ, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಮಾತನಾಡ್ತಾ ಇರೋದು. ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಈಗ ಕುಡಿದ್ರೆ ಬರೀ ಅದು ಲಿವರಿಗೆ ತೊಂದರೆ ಆಗುತ್ತೆ, ಹಾರ್ಟಿಗೆ ಆಗಲಿ ಏನು ತೊಂದರೆಗೆ ಪರಿಣಾಮನೇ ಬೀಳಲ್ಲ ಅಂತ ಅಂದ್ಕೊಳ್ತಾರೆ. ರೀಸೆಂಟಾಗಿ ಆಗಿದ್ದೊಂದು ಲೈವ್ ಎಕ್ಸಾಂಪಲ್, 25ರಿಂದ 26 ವರ್ಷದ IT ಎಂಪ್ಲಾಯಿ ಅಪರೆಂಟ್ಲಿ ಸ್ಯಾಟರ್ಡೇ ಈವ್ನಿಂಗ್ ಬರ್ತಾರೆ ಕ್ಲಿನಿಕ್ಕಿಗೆ. ಸಡನ್ನಾಗಿ ಎದೆ ದಡ 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 ಅಂತ ಹೊಡ್ಕೊತಾ ಇದೆ, ಸರ್ ಯಾಕೋ ಗೊತ್ತಾಗ್ತಾ ಇಲ್ಲ ನನಗೆ ಅಂತ. ಹಿಸ್ಟ್ರಿ ಕೇಳಿ ನೋಡಿದ್ರೆ ಅವತ್ತಿನ ಹಿಂದಿನ ದಿನ ಪಾರ್ಟಿ ಅಂತ ಹೋಗ್ಬಿಟ್ಟು ಆಲ್ಕೋಹಾಲ್ ಕನ್ಸಂಪ್ಷನ್ ಸಿಕ್ಕಾಪಟ್ಟೆ ಇರುತ್ತೆ. ನೀವು ಗೂಗಲ್ ಮಾಡಿ ನೋಡಿ, ಹಾಲಿಡೇ ಹಾರ್ಟ್ ಸಿಂಡ್ರೋಮ್ ಅಂತ, HOLIDAY HEART ಸೊ ಸಿಂಡ್ರೋಮ್ ಅಂತ. ಅದನ್ನು ಮಾಡಿ ನೋಡಿ. ಆಲ್ಕೋಹಾಲ್ ಕುಡಿದ್ರೆ ಒಬ್ಬೊಬ್ಬರಿಗೆ ಟ್ರಿಗರ್ ಆಗಿಬಿಟ್ಟು ಏನಾಗುತ್ತೆ, ಎದೆ ಬಡಿತ ನಾರ್ಮಲ್ಲಾಗಿ 70ರಿಂದ 80 ಹೊಡ್ಕೊಳ್ಳೋವಂಥದ್ದು 300ರಿಂದ 400 ಹೊಡ್ಕೊಳ್ಳೋವಂಥ ಸ್ಟೇಜಸ್ಗೆ ಹೋಗ್ಬಿಡುತ್ತೆ. ಅದು ಎಸ್ಪೆಷಲಿ ಪಂಪಿಂಗ್ ಕೆಪಾಸಿಟಿ ವೀಕ್ ಇರೋರಿಗೆ, ಹಾರ್ಟ್ ಅಟ್ಯಾಕ್ ಆಗಿರೋರಿಗೆ, ಇಲ್ಲ ಏಜ್ ಆಗಿರೋರಿಗೆ, ಇಲ್ಲ ಬೇರೆ ಲಂಗ್ಸ್ ಇಶ್ಯೂ ಇದ್ದವ್ರಿಗೆ ಇದು ಟಾಲರೆನ್ಸ್ ಇರಲ್ಲ. ಅವಾಗೇನಾಗುತ್ತೆ, ಆಸ್ಪತ್ರೆಗೆ ಬರೋದಿರಲಿ, ಅಲ್ಲೇ ಎಲ್ಲರೂ ಕುಸ್ತು ಬಿದ್ದು ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಆಲ್ಕೋಹಾಲ್ ಈಸ್ ಆಲ್ಸೋ ಇಂಜೂರಿಯಸ್ ಟು ಹೆಲ್ತ್, ಇನ್ಕ್ಲೂಡಿಂಗ್ ಹಾರ್ಟ್ ಹೆಲ್ತ್. ಥ್ಯಾಂಕ್ ಯು. Dr. Sriranga and his team are here to support you every step of the way.